ಗೈಸ್ ನಾ ಇವತ್ತು ರೋಸ್ಟ್ ಮಾಡಕತ್ತೀನಿ ಕನ್ನಡಕ್ಕೆ ಡಬ್ ಆಗಿರೋ ಮೀನಿಂಗ್ಲೆಸ್ ಯೂಸ್ಲೆಸ್ ವರ್ಸ್ಟ್ ಸಾಂಗ್ಗಳನ್ನ. ಸರಿ ಆಯ್ತಪ್ಪ. ಗೈಸ್ ಮೊದಲನೇ ಸಾಂಗ್ ಯಾವುದು ಅಂದ್ರೆ ಪವನ್ ಕಲ್ಯಾಣ್ ಅವರ ಪರಶುರಾಮ ಮೂವಿದು ಗಾಳಿ ಬೀಸಲು ಒಂದು ಗುಲಾಬಿ ಜಾರಿ. ಗಾಳಿ ಬೀಸಲು ಒಂದು ಗುಲಾಬಿ ಜಾರಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಗಾಳಿ ಬೀಸಲು ಒಂದು ಗುಲಾಬಿ ಜಾರಿ. ಗಾಳಿ ಬೀಸಲು ಒಂದು ಗುಲಾಬಿ ಜಾರಿ ಅಂದ್ರೆ ಹಾ ಗಾಳಿ ಬೀಸಿ ಗುಲಾಬಿ ಹೂವು ಜಾರ್ತು ಅಂತ. ನೀ ಜಾರಂಗ್ ಯಾಕೆ ಇಟ್ಟಿದ್ಯೋ ಭೈ? ಗಾಯವಾಯಿತು ನನ್ನ ಎದೆಗೆ ಸವರಿ. ಗಾಯವಾಯಿತು ನನ್ನ ಎದೆಗೆ ಸವರಿ ಅಂದ್ರೆ ಏನ್ ಎದಿಗೆ ಗಾಯ ಆಯ್ತು, ಏನ್ ಗುಲಾಬಿಗೆ ಗಾಯ ಆಯ್ತು, ಏನ್ ಲಿರಿಕ್ ರೈಟರ್ ಕುಂಡಿ ಗಾಯ ಆಯ್ತು? ಒಲವಾಗಿದೆ ಪ್ರತಿ ಕ್ಷಣ ಹೀಗೆ ನಿನ್ನ ಮೇಲೆ ಮಾತೇ ಇಲ್ಲ. ಹರಿವು ಆಗದೆ ಅಣ್ಣ ಅದು ಹರಿವು ಅಲ್ಲ ಅರಿವು. ನಮ್ ಕಡೆ ಹರಿವು ಅಂದ್ರೆ ಮತ್ತೆ ಹರಿಯೋದ್ ಅನ್ಕೊಂಡ್ಬಿಡ್ತಾರ. ಏನ್ ಹರಿಯೋದು ಅಂತ ಕೇಳಬಾಡ್ರಿ. ಮಾಡ್ಬಿಟ್ಟೆ ಮೋಡದಲ್ಲಿ ಹೂವನ್ನು ನೆನೆಸಿ ಜಿಡಿಮಳೆಯಲಿ ಮುಳುಗಿಸಿದ್ದೇನೆ. ಯಾವ ಕನ್ನಡನ ಇದು? ಈ ಗಾಳಿಗೆ ಗಂಧವ ಹಚ್ಚಿ ಮೇಲೆ ಎಸೆದು ಬಿಟ್ಟೆ. ಕಂಟ್ರೋಲ್ ಏನ್ ಲಿರಿಕ್ಸ್ ಇರ್ಲಿ ಅಣ್ಣ, ಅದು ಏನ್ ಬೇಕಾದ್ ಬರ್ತಿರಲ್ರಿ. ಮೋಡದಾಗ ಹೂವನ್ನ ನೆನೆಸಿ ಜಿಡಿ ಮಳಿ ಒಳಗ ಮುಳುಗಿಸಿದ್ಲಂತ. ಅದನ್ನ ನೆನೆಸಿ ಯಾಕೆ ಮುಳುಗಿಸ್ಬೇಕು? ಸೀದಾ ಹಂಗ ಮುಳುಗಿಸಿದ್ರ ಅದನ್ನ ನೆನ್ಕೊಂಡು ಮುಂದ್ ಮುಳುಗ್ ಬಿಟ್ಟಿರೋದಲ್ಲ. ನಾನ್ ಸೆನ್ಸ್. ಮತ್ತ ಗಾಳಿಗೆ ಗಂಧ ಹಚ್ಚಿ ಮ್ಯಾಲ ಎಸ್ಲಂತ. ಗಾಳಿ ನಿಮ್ ಮುಕ್ಳಾಗಿನ ಹೂಸನ ಹಿಂಗ್ ಪಟಕನ ಹಿಡ್ಕೊಂಡು ಅದಕ್ಕೆ ಗಂಡ ಹೊಡೆದ ಕಳಿಸ್ಬಿಡಕ. ನೋಡ್ತೀಯೇ ಮೆಂಚು ನೋಟ ಕತ್ತಿಯಲ್ಲಿ ಚುಚ್ಚಿ ಹುಡುಗನ ಎದೆಯಲ್ಲಿ ಇಳಿಸಿ ಬಾಗಿಲನ್ನು ತುಣಕನು ಮಾಡಿ ಬಡಿತ ಹೆಚ್ಚಿಸಿದ ನೀ. ಇವರು ಹೃದಯದ ಬಾಗಿಲ್ನ ಹೇಳ್ತಿರೋದು. ಹೃದಯದ ಬಾಗಿಲ್ನ ತುಣುಕು ಮಾಡ್ಕೊಂಡು ಆಕಿ ಒಳಗ್ ಹೋದ್ಲಂತ. ಹೃದಯ ಬಡಿತಾನ ಹೆಚ್ಚಿಸಿದ್ಲಂತ. ಹಾ ಇದ ಮೀನಿಂಗ್ ಇದ್ರದ್ದು. ಇಂಟೆಲಿಜೆಂಟ್ ಫೆಲೋ. ಇಂತ ಒಂದ್ 10 ಸಾಂಗ್ ಕೇಳ್ಬಿಟ್ರೆ ಮುಗೀತು, ನಮ್ದು ಜೀವನಾನ ಮುಗಿದೋಗ್ತು. ಅದ್ರ ಅರ್ಥ ತಿಳ್ಕೊಳ್ಳೋದ್ರಾಗ ನಮ್ದು ಅರ್ಧ ಜೀವನ ಮುಗಿದೋಗಿರ್ತೈತಿ. ಏನಂತ್ಯ? ನಡೆಯೋ ಮಳೆ ಬಿಲ್ಲೆ ನನ್ನ ನೀ ಹಿಂಗೆ ಗುರಿ ಹಿಡುತ್ತಿದ್ರೆ ಹೇಗೆ. ಅವನು ನಾನು ಕಾಮನ್ ಬಿಲ್ ಇರೋದ್ ಕೇಳೀನಿ. ಇದ್ಯಾವ್ದಪ್ಪ ಇದು ಮಳಿ ಬಿಲ್ಲು? ಅವನು ನಮ್ಗ ಕನ್ನಡ ಬರಲ್ಲ, ಏನ್ ಲಿರಿಕ್ಸ್ ರೈಟರ್ಗೆ ಬರಲ್ಲ ಅನ್ನೋದ ಕನ್ಫ್ಯೂಸ್ ಆಗತೈತಿ ನಂಗ. ಯಾಕೆ ಕಳಿಸ್ತೀರ ಈಗ? ನಿಲ್ಲು ನಿಲ್ಲು ನೀ ಹುಡುಗಿ ಗಾಳಿ ಪಡದ ಹಾಗೆ ಎಗರುದಿಯಲ್ಲ. ನಿಮ್ ಲಿರಿಕ್ಸ್ ಕೇಳಿದ್ರೆ ನಾನೇ ಎಗರ್ ಹೋಗ್ತೇನೆ. ನಿಮ್ ಮುಂದೆ ಯಾವ ಹುಡುಗಿ ಕೂರ್ಬೇಕು? ಖಾರ ಖಾರ ಕೋಪವನ್ನ ಚುಚ್ಚೋ ಚುಚ್ಚೋ ನೋಟವನ್ನ ಮನೋಹರಿ ಹಾಳಾಗಲ್ವಾ ಉಕ್ಕಿಸಿದ್ರೆ. ಅಂತ ಅದ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಮನೋಹರಿ ಹಾಳಾಗಲ್ವಾ ಉಕ್ಕಿಸಿದ್ರೆ. ಏನ್ ಲಿರಿಕ್ಸ್ ಹಂಗೈತೋ, ಏನ್ ನಂದ ಕಿವಿ ಸರಿ ಕೇಳವಲ್ದು ಅನ್ನೋದ ಗೊತ್ತಾಗೋಲ್ದು. ಮನೋಹರಿ ಹಾಳಾಗಲ್ವಾ ಉಕ್ಕಿಸಿದ್ರೆ. ಓ ಭೈ, ಅಕ್ಕಿ ಏನು ಉಕ್ಕಿಸ್ತಾಳು? ಅಕ್ಕಿ ಉಕ್ಸಿದ್ರ ನಿಂದೇನ್ ಹಾಳಾಕೈತಿ? ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ಲಿರಿಕ್ಸ್ ರೈಟರ್ ರಾತ್ರಿ ಕ್ರೋಮ್ ಬಾಳ್ ಯೂಸ್ ಮಾಡ್ಕೊಂಡ್ ಬಂದ್ ಈ ತರ ಲಿರಿಕ್ಸ್ ಬರ್ದಾನಂತ ಕಾಣ್ತೈತಿ. ಗೈಸ್ ನೆಕ್ಸ್ಟ್ ಸಾಂಗ್ ಗುಂಟೂರು ಕಾರಮ್ನ ಅದ್ಯಾವ್ದೋ ಸಾಂಗ್ ಇತ್ತಲ್ಲ ಮರ್ತು ಬಿಟ್ಟೆ. ಹಾ ರಮಣ ಹೇ ಹೇ ಹೇ. ಅವನು ಈ ಮೂವಿ ಒಳಗಿರೋ ಸಾಂಗ್ಗಳನ್ನ ರೋಸ್ಟ್ ಮಾಡಕ್ ನಿಂತ್ಕೊಂಡ್ರೆ ಒಂದ್ ಸೀರೀಸ್ ಮಾಡ್ಬೋದು. ಆ ಲೆವೆಲ್ಗೆ ಅದಾವ. ಆಲ್ರೆಡಿ ಇದ ಮೂವಿದು ಕುರ್ಚಿನೂ ಆ ಕುರ್ಚಿನ ಮರ್ಚಿಟ್ಟು ಸಾಂಗ್ ನ ರೋಸ್ಟ್ ಮಾಡಿದ್ದೆ, ಹೋಗಿ ನೋಡ್ಕೊಂಡ್ ಬರ್ರಿ. ಓಕೆ ಆಲ್ ರೈಟ್. ನಮ್ಮ ಓಣ್ಯಾಗ ಒಂದ್ ಅಜ್ಜಿ ಎಮ್ಮಿಗಳನ್ನ ಮೇಸಾ ಕರ್ಕೊಂಡ್ ಹೋಗ್ಬೇಕಾದ್ರ ಅವಕ್ ಹಿಂಗ ಒದರದು. ಎಲ್ಲಾ ಸಾಂಗ್ನಾಗ ಬ್ಯಾಕ್ ಗ್ರೌಂಡ್ ಲಿರಿಕ್ಸ್ ಕಮ್ಮಿ ಇದ್ದು ಮೇನ್ ಲಿರಿಕ್ಸ್ ಜಾಸ್ತಿ ಇದ್ರ ಈ ಸಾಂಗ್ನಾಗ ಮೇನ್ ಲಿರಿಕ್ಸ್ ಕಮ್ಮಿ ಐತಿ, ಬ್ಯಾಕ್ ಗ್ರೌಂಡ್ ಲಿರಿಕ್ಸ್ ಜಾಸ್ತಿ ಆಗೈತಿ. ಹೇ 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 ಹೇ. ನೀವು ಇಡೀ ಸಾಂಗ್ ಕೇಳಿದ್ರೆ ನಿಮ್ಗೆ ಹೇ 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 ಸರ 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 ಅನ್ನೋದು ಬಿಟ್ರ ಬೇರೆ ಲಿರಿಕ್ಸ್ ಕೇಳಲ್ಲ. ಲಿರಿಕ್ಸ್ ರೈಟರ್ ಅಡ್ಗಿ ಮಾಡ್ಕೊಂತ ಲಿರಿಕ್ಸ್ ಬರೆಯಾಕತ್ತಿದ್ದ ಅಂತ ಕಾಣಿಸುತ್ತ. ಅದಕ್ಕ ಕುದಿಯೋ ಗಂಟ ಇರ್ತಾನ, ಕುದ್ ಮ್ಯಾಲ ಮುಚ್ಚ ಹೋಗ್ತಾನ ಅಂತೇಳಿ ಹಂಗ ನಡು ಜೈ ಅನ್ಸಿಬಿಟ್ಟಾನ ಅದನ್ನ. ಜನ್ಮಕ್ಕೆ ಹೋಗೋ ಭಯ ತಂದು ಇಟ್ಟಾಡು ಬಾಂದುಗಿ ಬಂದು ಹಿಂದೆ ಮುಂದೆ ನೋಡದೆ ಇವ ಬೆಂಕಿ ಚೆಂಡಂತೆ. ಹಿಂದ ಮುಂದೆ ನೋಡದ ಬೆಂಕಿ ಚೆಂಡ್ ಅಂತೀವ. ಇವ್ರ ಲಿರಿಕ್ಸ್ ಬರೆಯೋದ್ರಾಗ ಕನ್ನಡ ಪದಗಳ ಜೋಡಣೆ ಎಷ್ಟು ಚಂದ ಐತೆ ಅಂದ್ರೆ ಒಂದ್ಸಲ ಚಂದಾಗಿ ಇವ್ರ ಹಾಡುಗಳನ್ನ ಕೇಳ್ಬಿಟ್ರೆ ನಮ್ ಕನ್ನಡ ನಾವು ಮರ್ತು ಬಿಡ್ತೇವಿ. ನೀವು ಇಡೀ ಸಾಂಗ್ ಕೇಳಿದ್ರೆ ನಿಮ್ಗೆ ಹೇ 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 ಸರ 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 ಅನ್ನೋದು ಬಿಟ್ರ ಬೇರೆ ಲಿರಿಕ್ಸ್ ಕೇಳಲ್ಲ. ಸರ 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 ತಿರಗ ನಗ 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 ನಗ
ಉರಿಯುವ ಅಗ್ನಿ. ಸಿಂಗರಕ್ಕ ನೀ ಮೊದಲು ಮೂಗ್ನೆ ಅಂತ ಸುಂಬಳ ತೆಗದ್ರ ಹಾಡು ಹೇಳವ. ನೆಕ್ಸ್ಟ್ ಸಾಂಗು ಸನ್ ಆಫ್ ಸತ್ಯಮೂರ್ತಿ ಮೂವಿದು ಶೀತಾಕಾಲ ಸಾಂಗು. ಈ ಸಾಂಗ್ಗೆ ಶೀತಾಕಾಲ ಅಂತ ಬಿಟ್ಟು ಸ್ವಲ್ಪ ಸ್ವಲ್ಪ ಅಂತ ಇಟ್ಟಿದ್ರೆ ಚಲೋ ಆಯ್ತು. ಯಾಕಂದ್ರೆ ಈ ಸಾಂಗ್ ನಾಗ ಸ್ವಲ್ಪ ಸ್ವಲ್ಪ ಅಂತ ಎಷ್ಟು ಸಲ ಯೂಸ್ ಮಾಡ್ಯಾರ ನೋಡ್ರಿ. ಸ್ವಲ್ಪ 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 ಸ್ವಲ್ಪ. ಬೆಂಗಳೂರಾಗ ಯಾರಿಗಾರ ಕನ್ನಡ ಬರುತ್ತಂತ ಕೇಳಿದಾಗ ಅವ್ರು ಹಿಂಗ ಹೇಳೋದು, ಸ್ವಲ್ಪ 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 ಸ್ವಲ್ಪ. ಶೀತಾಕಾಲ ಸೂರ್ಯನ ಹಾಗೆ ಸ್ವಲ್ಪ ಸ್ವಲ್ಪ ನೋಡ್ತೀಯ. ನಾನು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ನೋಡಿ, ನೀದ್ಯಾವ್ದು ಮರೆ ಶೀತಾಕಾಲ ಮತ್ ಅದ್ರಾಗ ಸ್ವಲ್ಪ ಸ್ವಲ್ಪ ನೋಡ್ತೀಯ ಅಂತ ಹಾಳಾಗೋಲಿ ಪೂರ್ತಿನ ನೋಡ್ಬೇವ. ಚುಚ್ಚೋ ಹಾಗೆ ನೋಡಿ ಬಂದ್ರೆ ಚೆನ್ನಾಗಿರುತ್ತೆ. ಚುಚ್ಚೋ ಹಂಗ ಏನ್ ನೋಡ್ಬೇಕು, ಹಂಗ ನೋಡಿದ್ರೆ ಏನ್ ಚಲೋ ಇರ್ತೈತಿ. ಚುಚ್ಚೋ ಹಾಗೆ ನೋಡಿ ಬಂದ್ರೆ ಚೆನ್ನಾಗಿರುತ್ತೆ. ಹಾ ಮೇ ಬಿ. ಬೇಸಿಗೆ ಕಾಲ ಗಾಳಿ ಹಾಗೆ ಸ್ವಲ್ಪ ಸ್ವಲ್ಪ ಬೇಸ್ತೀಯ. ಸುಂಟರ ಹಾಗೆ ಅಪ್ಪಿಕೊಂಡ್ರೆ ಒಳ್ಳೇದಾಗುತ್ತೆ. ಇವ್ ಲಿರಿಕ್ಸ್ ರೈಟರ್ ಯಾರ್ಲಿ ಅಣ್ಣ? ಇವ್ ತಂಪು ಗಾಳಿಗೂ ಸುಂಟ್ರ ಗಾಳಿಗೂ ವ್ಯತ್ಯಾಸನ ಗೊತ್ತಿಲ್ಲಲ್ರಿ ನಾನ್ ಸೆನ್ಸ್. ಅಣ್ಣ ಸುಂಟ್ರ ಗಾಳಿ ಬಂದ್ ಅಪ್ಪಿಕೊಂಡ್ರೆ ಒಳ್ಳೇದಾಗದನ್ ಬಿಡು, ಒಂದ್ ಸೆಕೆಂಡ್ನಾಗ ನೀನೇ ಇರಂಗಿಲ್ಲ, ಹಂಗ ಹಾರೋಗ್ತಿ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಮಳೆಗಾಲ ಮೇಘ ಹಾಗೆ ಸ್ವಲ್ಪ ಬರ್ತೀಯ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸಾಯಂಕಾಲ ಮಿಲನ ಹಾಗೆ ಬಾರೆ ಬಳಿ ಬಾರೆ. ಈ ಸಾಯಂಕಾಲದ ಮಿಲನ ಯಾವ್ದಣ್ಣ? ನಾನು ನಮ್ ದೋಸ್ತ ಏನ್ರ ಸಾಯಂಕಾಲ ಎಣ್ಣೆ ಹೊಡ್ಯಾಕ್ ಹೋಗ್ತೇವಲ್ಲ ಆ ತರದ್ ಏನ್ರ ಮಿಲನ ಏನಿದು? ಸುಂಟರ ಹಾಗೆ ಅಪ್ಪಿಕೊಂಡ್ರೆ ಒಳ್ಳೇದಾಗುತ್ತೆ. ಅಣ್ಣ ನಿಮ್ ಲಿರಿಕ್ಸ್ ಮೀನಿಂಗ್ ಇಲ್ದ ಇದ್ರು ಅಟ್ಲೀಸ್ಟ್ ಲಿರಿಕ್ಸ್ ಆದ್ರೂ ಕಂಪ್ಲೀಟ್ ಮಾಡ್ರು. ಸುಂಟರ ಹಾಗೆ ಅಂದ್ರೆ ಸುಂಟ್ರ ಗಾಳಿ ಹಾಗೆ ಅಂತ ಆದ್ರೂ ಅನ್ರು. ಸುಂಟರ ಅಂದ್ರೆ ನಮ್ಗೆ ಶಾಂಟ್ ಅದಂಗ್ ಕೇಳ್ತತಿ. It's love when you feel hot in the cold. It's love when you never ever get old. It's love when you just you and ಈ ಲಿರಿಕ್ಸ್ ನಮ್ಗ್ ಸಂಬಂಧ ಇಲ್ ಬಿಡ್ರಿ, ಯಾಕೆ? ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಬರಂಗಿಲ್ಲ. ಹೀರೋ ತರ ಹಿಂದೆ ಬಿದ್ದಿದ್ದೆ. ಅಣ್ಣ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಹುಡುಗರು ಯಾವತ್ತು ಹೀರೋ ತರ ಹುಡುಗಿಯರ್ ಹಿಂದೆ ಬೀಳಂಗಿಲ್ಲ. ಏನೇ ಇದ್ರು ನಾಯಿ ಹಂಗ ಹಿಂದೆ ಬೀಳೋದು. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಡಾರ್ಲಿಂಗ್ ಅಂತ ಎವ್ರಿ ನೈಟ್ ರೆಡ್ ಲೈಟ್ ಹಾಕಿ ಹುಡುಕಿದ್ದೆ. ಯಾಕಂದ್ರೆ ನಿಮ್ ಕಡೆ LED ಲೈಟ್ ಇರ್ಲಿಲ್ಲನ, ಮೇ ಬಿ ಲಿರಿಕ್ಸ್ ರೈಟರ್ ಬಾಳ್ ರೆಡ್ ಲೈಟ್ ಏರಿಯಾ ಕಡೆ ಅಡ್ಡಾಡ್ತಾನ ಅನ್ಸುತ್ತ, ಅದಕ್ಕೆ ರೆಡ್ ಲೈಟ್ ಹಾಕಿನ ಜಾಸ್ತಿ ಹುಡುಕ್ಯಾನ್. ಈಗ ಗೊತ್ತಾಯ್ತು. ಗೈಸ್ ಈ ವಿಡಿಯೋ ಇಷ್ಟ. ಈ ವಿಡಿಯೋ ಯಾವ ಸ್ಟಾರ್ ಮೇಲೂ ಹೇಟ್ ಇಲ್ಲ, ಏನೇ ಇದ್ರು ಬರೀ ಲಿರಿಕ್ಸ್ ನ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿನ್ನ ಮಹಡಿಗಿಂತ ನನ್ನ ಗುಡಿಸಲು ಚಂದ, ಒಲ್ಲೆ ಅಂತೇಳಿ ಒಗಿಬ್ಯಾಡ ಕೊಂದ.